ಕಂಪನಿ ಸಾಕು ಅಂತ ಕೂರಿಸ್ಕೊಂಡು ಕ್ವಾರ್ಟರ್ ಹೊಡ್ಸ್ಬಿಟ್ರಲ್ಲಪ್ಪ. ಬಾಸ್ ಇಲ್ಲೇ ಕೂತವ್ರೆ, ಡೈರೆಕ್ಟರ್ ರೂಮ್ಗೆ ಗುಮ್ಮ ಥರ ಹೊಟ್ಟೋಗ್ತೀನಿ. ನಿಂತ್ಕೊಳ. ಏನಪ್ಪ? ಜವಾಬ್ದಾರಿ ಇಲ್ದಿರೋ ಜಿರ್ಲೆ, ಎಲ್ಲಿಗ್ಲ ಹೋಗಿದ್ದೆ? ನನ್ನ ಫ್ರೆಂಡು ಫಾರಿಂಗ್ ಹೋಗ್ತಾ ಇದ್ದಾನೆ, ಅದಕ್ಕೆ ಏರ್ಪೋರ್ಟಿಗೆ ಡ್ರಾಪ್ ಮಾಡಕ್ ಹೋಗಿದ್ದೆ. ಬೇರೆ ಮನೆ ಮಕ್ಕಳು ದೇಶದಾಚೆ ಹೋಗ್ತವ್ರೆ ಓದೋದಕ್ಕೆ, ಕೆಲಸ ಮಾಡೋದಕ್ಕೆ. ನಿನ್ ಮನೆ ಆಚೆನೇ ಇರೋ, ಬರೀ ಪೋಲಿ ಅಲಿಯೋದಕ್ಕೆ. ಫಸ್ಟ್ ಎಸ್ಕೇಪ್ ಆಗೋಣ. ಆಯ್ತು, ನಾನು ರೂಮ್ಗೆ ಹೋಗ್ತೀನಿ. ಇರೋ ನಿಮಿಷ. ಏನಪ್ಪ ಕಣ್ಣೆಲ್ಲ ಯಾಕೆ ಕೆಂಪಾಗವೆ? ತಗ್ಲಾಕೊಂಡ. ಹೆಲ್ಮೆಟ್ ಹಾಕೊಳ್ದಲೆ ಊರ್ ತುಂಬಾ ಓಡಾಡಿದ್ರೆ ಕಣ್ಣಿಗೆ ಧೂಳು ಹೋಗಿ ಕೆಂಪಾಗ್ದಲೆ ಇನ್ನ ಹಸ್ರ ಆಗ್ತವೆ. ಅಪ್ಪ ಸದ್ಯ ಇರೋ ಒಂದ್ ನಿಮಿಷ. ಏನಪ್ಪ ಯಾಕೆ ಅಷ್ಟೊಂದು ಅರ್ಜೆಂಟ್ ಇರೋ? ನೋಡಿಲಿ ಅಪ್ಪ, ಈ ಚೈನ್ ನನಗ. ಚಪ್ಪರ್, ನಿಮ್ಮಮ್ಮ ಕೊಡೋ ಟಪ್ಪರ್ ವೇರ್ ಡಬ್ಬಾನೇ 20 ಸಲ ಕಳ್ಕೊಂಬರ್ತೀಯ. ನಿನಗೆ ಚಿನ್ನ ಬೇಕಾ? ನನಗೆ ಬಿಚ್ಚಕ್ ಆಗ್ತಿಲ್ಲ, ಸ್ವಲ್ಪ ಬಿಚ್ಚ ಬಾ. ಹತ್ರ ಹೋದ್ರೆ ಸ್ಮೆಲ್ ಗೊತ್ತಾಗುತ್ತೆ, ಹೋಗಲ್ಲ. ಅಮ್ಮ ಬರ್ತಾರೆ, ಅವ್ರ ಕೈಲೇ ಬಿಚ್ಚಿಸ್ಕೋ. ಚಿಕ್ಕವನ್ ಇರ್ಬೇಕಾದ್ರೆ ಕಕ್ಕ ಅಂದಿದ ತಕ್ಷಣ ನಿನ್ ಚಡ್ಡಿ ಬಿಚ್ತಾ ಇದ್ದೆ, ನಂದೊಂದ್ ಚೈನ್ ಬಿಚ್ಚಕ್ಕಾಗಲ್ವಾ? ಬಾರೋ. ನಾನು ಬಿಚ್ಚಲಿಲ್ಲ ಅಂದ್ರೆ ಬಿಡಲ್ಲ, ಬಾಯಿ ಮುಚ್ಕೊಂಡು ಸ್ಮೆಲ್ ಬರ್ದಿರೋ ಹೆಂಗೋ ಡೀಲ್ ಮಾಡ್ಬಿಡ್ತೀನಿ. ಮಗನೇ 2+2 ಎಷ್ಟಪ್ಪ? ಅಪ್ಪ 5. ಎಣ್ಣೆ ಹೊಡ್ಕೊಂಡ್ ಬಂದಿದ್ಯಾ ಅಪ್ಪ? ಮಜ್ಗೆ ಅಪ್ಪ, ಅದು ಮ್ಯಾಂಕ್ಷನ್ ಹೌಸ್ ಕುಡ್ದು ಮಜ್ಗೆ ಅಂತೀಯ? ಸರಿ ಅಪ್ಪ. ನಿನ್ನ ಬಾಯಿಂದ ಬಂದಿರೋ ಮೊದಲ ಮಾತು ಕೇಳ್ದವನ್ಗೆ ಎಣ್ಣೆ ಹೊಡೆದಾದ್ಮೇಲೆ ಬರೋ ತೊದಲ್ ಮಾತು ಗೊತ್ತಾಗಲ್ವೇನಾ? ಬದ್ಮಾಶ್. ಅಪ್ಪ ಏನಪ್ಪ ಹಿಂದಿ ಇವತ್ತು ಕತೆ? ಮೆಂಟಾಸ್ ಹಾಕೊಂಡೋಗು, ಏನು ಗೊತ್ತಾಗಲ್ಲ ಅಂದ್ರಲ್ಲಪ್ಪ ಮೆಂಟ್ಲು ನನ್ನ ಮಕ್ಕಳು.